ವಿಶ್ವಾರಾಧ್ಯಂ ಜಗದ್ಗುರು ಯದ್ವಾಸ ಭಾಸತೆ ವಿಶ್ವಂ ಯಸ್ತುಖೇನ ಅನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನಃ ಯಾಮಾಹು ಸರ್ವಲೋಕಾನಾಂ ಪ್ರಕೃತಿ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವ. ಹರಂ ಶಾಂತಿ ಶಾಂತಿ ಶಾಂತಿ. ಗುಂಡಗಿ ಗ್ರಾಮದ ಈ ಪುಣ್ಯದ ನೆಲದಲ್ಲಿ ಜನಿಸಿ ಪಾವನ ಪವಿತ್ರತೆ ಗುರುಪಾದ ಶಿವಯೋಗಿಗಳ ಮಂದಿರ ನಿರ್ಮಾಣದ ಶಿಲಾನ್ಯಾಸದ ಈ ಪವಿತ್ರ ಸಮಾರಂಭದಲ್ಲಿ ಧರ್ಮ ಸಮಾರಂಭದ ವೇದಿಕೆಯ ಮೇಲೆ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ಆಲ್ಮೇಲದ ಪರಮ ಪೂಜ್ಯರ ಚರಣಸಂಧಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಈಗಾಗಲೇ ನಿಮ್ಮೆಲ್ಲರಿಗೆ ತಮ್ಮ ಅಮೂಲ್ಯವಾದ ಉಪದೇಶಾಮೃತವನ್ನು ನೀಡಿ ನಿರ್ಗಮಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿಯೂ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾಗಿ ಮತ್ತು ಈ ಭಾಗದ ಸಚಿವರಾಗಿ ಮುನವಳ್ಳಿ ಹಜ್ಜವರು ಒಂದು 10-12 ವರ್ಷದಿಂದ ನಾವು ಇದೇ ವೇದಿಕೆ ಮೇಲೆ ಇಲ್ಲೇ ಕೂಡಿದ್ವಿ. ಅವರು ಈ ನಾಡನ್ನೆಲ್ಲ ಹಸಿರನ್ನಾಗಿ ಮಾಡಬೇಕಂತ ಹೇಳಿ ತಮ್ಮ ಪಾದರಕ್ಷೆಯನ್ನೇ ಬಿಟ್ಟು ನಡೆದು ಈ ಭೂಮಿಗಾಗಿ, ಈ ಮಣ್ಣಿನ ಮಕ್ಕಳಿಗಾಗಿ ತಮ್ಮ ಅಮೂಲ್ಯವಾಗಿ ಸೇವೆ ನೀಡಿರ್ತಕ್ಕಂಥ ನಮ್ಮ ಮುನವಳ್ಳಿ ಅಜ್ಜವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಅರವಿಂದ ಮುನವಳ್ಳಿಯವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸೋಮನಾಥ್ ಸರ್ ಮತ್ತು ಬಿರಾದಾರ್ ಸರ್, ಮಲ್ಗುಂಡ ಸರ್ ಅವರು ಮತ್ತು ನಮ್ಮ ರವಿ ಅವರನ್ನು ಮೊದಲು ಮಾಡಿಕೊಂಡು ಗ್ರಾಮದ ಶಿವಯೋಗಿಯ ಪೂಜೆಯಲ್ಲಿ ತೊಡಗಿರ್ತಕ್ಕಂಥ ವೇದಮೂರ್ತಿ ಶಿವಯ್ಯ ಹಿರೇಮಠ ಅವರೇ, ಈ ಸಮಾರಂಭದಲ್ಲಿ ಈ ಶಿಲಾನ್ಯಾಸವನ್ನು ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಉತ್ಸಾಹಿ ಯುವಕ ಮಂಡಳನ್ನು ಮೊದಲು ಮಾಡಿಕೊಂಡು ಗ್ರಾಮದ ಸಮಸ್ತರನ್ನ ಸದ್ಭಕ್ತ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಬಹಳ ಸಂತೋಷ ಅನಿಸ್ತದ. ನಮ್ಮ ಮಲಗೋಡಿ ಹೇಳಿದಂಗ ಬಹಳ ದಿವಸದಿಂದ 1997ರಿಂದ ನಾ ಈ ಮಾರ್ಗವಾಗಿ ಹೋಗುವಾಗ ಕಲ್ಲೂರಿಗೆ ಹೋಗಿದ್ದೆ. ಏನು ಗೊತ್ತಾಗಿರಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೆ. ಆ ಕಲ್ಲೂರಲ್ಲಿ ಒಂದು ತೇರ ಹಂಗ ನಿಂತಿತ್ತು, ಮುಳ್ಳು ಕಂಟಿ ಒಳಗೆ ಬೆಳೆದು ಮುಳ್ಳು ಕಂಟಿ ಒಳಗಿತ್ತು ತೇರು. ಆಮೇಲೆ ಆ ತೇರನ್ನ ಇಲ್ಲೇ ಗುಂದಿಗೆ ತರಬೇಕು, ಗುಂದಿಗೆಯಲ್ಲೇ ಗುರುಪಾದನ ಅಜ್ಜನ ಮುಂದೆನೇ ಆ ತೇರು ಎಳಿಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಅದು ಹೋದಾಗ ಅವ್ರು ಸಿದ್ದರಾಮಮೂರ್ತಿ ಅಂತ ಒಬ್ರು ಇದ್ರು, ಈಗಾಗಲೇ ಇದಾಗ್ಯದ. ಅವರು ಮತ್ತು ಮಲ್ಲಣ್ಣ ಅಂಥೇಳಿ ಇಬ್ಬರು, ಅವರು ಸೌಕಾರ ಅಂತೇಳಿ, ಅವರು ರಾತ್ರಿ ಬುತ್ತಿ ಕಟ್ಕೊಂಡು ಹುಡುಕಾಡ್ಕೊಂತ ಮುಕ್ತಿ ಮಠಕ್ಕೆ ಬಂದಿದ್ರು. ಈಗೊಂದು 20-30 ವರ್ಷದಿಂದ ಬಂದಾಗ ಅವರಿಗೂ ನಾನು ನೋಡಿಲ್ಲ, ನನಗೂ ಅವರು ನೋಡಿಲ್ಲ, ಏನೋ ಅಪರಿಚಿತರು ನಾವು. ಅವರಿಗೆ ನಾವು ನೋಡಿಲ್ಲ, ನಮಗೆ ಅವರು ನೋಡಿಲ್ಲ. ಆದ್ರೆ ಬಂದು ಕೂಡಲೇ ನಮ್ಮನ್ನು ತಬ್ಬಿಕೊಂಡು ಕೇಸ ಅಳ್ಳಿಗೆ ಪ್ರಾರಂಭ ಮಾಡಿದ ಆ ಮುತ್ತೆ, ಸಿದ್ದರಾಮಮೂರ್ತಿ. ಅವತ್ತಿಂದ ಅದೇನು ಗೊತ್ತಿಲ್ಲ, ಗುಂದಿಗೆಗೆ ಮತ್ತು ಮುಕ್ತಿ ಮಠಕ್ಕೆ ಏನು ಋಣವನ್ನು ಬಂದೈತಿ ಗೊತ್ತಿಲ್ಲ. ಅವತ್ತಿಗೂ ಕೂಡ ಇಲ್ಲಿ ಬಂದು ಎಲ್ಲ ಭಕ್ತರನ್ನು ನೋಡಿ ಹೋದಾಗ ಇದು ಗುಂದಿಗೆಯೂ ಕೂಡ ನನ್ನ ತವರು ಮನೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಹೇಳಿ ಹೋಗಿತ್ತು. ಅವರು ಗುರುಪಾದ ಅಜ್ಜವರು ಇದ್ದಾಗ ಅಲ್ಲಿ ಒಬ್ರು ಬಾವಿ ತೋಡಿಸ್ತಿದ್ರು ದೇಸಾಯಿ ಅವರು. ಮತ್ತು ಅದನ್ನೆಲ್ಲ ಆಗಿ ನಡೆದಂಥ ಘಟನೆಗಳದಾವೆ. ಮತ್ತು ಅವೆಲ್ಲ ಈಗ ನೀವು ಮರುಕಳಿಸಿ ಹೇಳೋದು ಬೇಡ, ಎಲ್ಲರಿಗೂ ಗೊತ್ತದ. ಅದನ್ನು ಬಾವಿಗೆ ನೀರು ಬೀಳಲಿಲ್ಲ, ತೇರು ಎಳ್ಳಲಿಲ್ಲ. ಆಮೇಲೆ ಅವರು ಇರುವಾಗಲೂ ಕೂಡ ಅನೇಕ ತ್ರಾಸನ್ನು ಕೂಡ ಅವರಿಗೆ ಕೊಟ್ಟರು. ಅವರು ಊಟ ಮಾಡ್ತಕ್ಕಂಥ ಪ್ರಸಾದದ ಎಡೆಯಲ್ಲಿ ಕೂಡ ಬೇರೆದ್ದನ್ನು ಬಡಿಸಿದ್ರು. ಅವರ ಪವಾಡ ಸದೃಶ್ಯವಾಗಿ ಅದೆಲ್ಲ ಮಾಯ ಆಗಿ ಬರೀ ಹೂವಾಗಿ ಉಳಿದಿತ್ತು ಅಂತಕ್ಕಂಥದ್ದು ಕೂಡ ಎಲ್ಲರೂ ಕೇಳಿದ್ದೀವಿ. ಅಂಥ ಪವಿತ್ರವಾಗಿರ್ತಕ್ಕಂಥ
ಗುರುಪಾದ ಶಿವಯೋಗಿಗಳವರ ಮಂದಿರ ಇವತ್ತು ನಮ್ಮ ಸೊನ್ನದ ಸರ್ ಅವ್ರನ್ನ ಮೊದಲು ಮಾಡಿಕೊಂಡು ಮುಕ್ತಿ ಮಠಕ್ಕೆಲ್ಲ ಹಿರಿಯರು ಬಂದಾಗ ಆ ನೀಲ್ ಲಕ್ಷ ನೋಡಿ ನನಗೆ ಭಾಳ ಸಂತೋಷ ಆಯ್ತಲ್ಲ. ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಆ ಹಾಲು ಕುಡಿದಕ್ಕಿಂತ ಹೆಚ್ಚು ಸಂತೋಷ ಆಗ್ಯದ. ಆ ಮಂದಿರ ಇವತ್ತು ಭವ್ಯವಾಗಿ ನಿರ್ಮಾಣವಾಗಿ ಈ ನಾಡಿನಲ್ಲಿ ಇವತ್ತು ಈ ಭೂಮಿ ಮೇಲೆ ಹಲವಾರು ಜೀವಿಗಳು, ಕೋಟ್ಯಾನು ಕೋಟಿ ಜೀವಿಗಳು ನಡೆದು ಹೋಗ್ಯಾವ, ನುಡಿದು ಹೋಗ್ಯಾವ, ಮಡಿದು ಹೋಗ್ಯಾವ. ಎಲ್ಲರ ಹೆಜ್ಜೆ ಗುರುತುಗಳು ಮಾತ್ರ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲೋ ಇಲ್ಲೋ ಎಲ್ಲೋ ಅನ್ನುವಂಗೆ ಗುರುಪಾದ ಶಿವಯೋಗಿಗಳು ಇಟ್ಟಿರ್ತಕ್ಕಂಥ ಹೆಜ್ಜೆ ಇಂದಿಗೂ ಕೂಡ ಅಚ್ಚಳಿಯದೆ ಉಳಿದದಲ್ಲ. ಅದೇ ಬಹಳ ದೊಡ್ಡ ಸಂತೋಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ. ಅಂತಹ ಒಬ್ಬ ಪುಣ್ಯ ಪುರುಷನ ಮಂದಿರ ಇವತ್ತು ಭವ್ಯವಾಗಿ ಸುಂದರವಾಗಿ ಶಿಲೆಯಲ್ಲಿ ಇವತ್ತು ಕೋಟ್ಯಾಂತರ ದುಡ್ಡು ಇವತ್ತು ದೊಡ್ಡದಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಅವರು ಅವತ್ತೇ ಹೇಳಿ ಹೋಗ್ಯಾರ, ಗುಂದಿಗೆ ಇದು ಒಂದು ಬಿಂದಿಗೆ ಹಾಗೇ ತೀರ್ತದಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ದಾರೆ. ಯಾವತ್ತಿಗೂ ಕೂಡ ಈ ಗುಂದಿಗೆ ಹೊನ್ನ ಬಿಂದಿಗೆ ಹಾಗೆ ಉಳಿತದ. ಅವನು ಇವತ್ತು ಮಂದಿರ ತಾನಾಗೆ ಅದು ನಿರ್ಮಾಣ ಆಗ್ತದ. ಎಲ್ಲರೂ ಕೂಡ ಪರಮ ಪೂಜ್ಯರು ಮನಬಿಚ್ಚಿ ಮಾತನಾಡಿದಾರ. ಇಲ್ಲಿ ಅಪ್ಪುಗಳು ಕೂಡ ದಯಮಾಡಿಸಿ ಇಲ್ಲೆಲ್ಲ ಪುರಾಣ ಹೇಳಿ ಇದೆಲ್ಲ ಕಂಪೌಂಡ್ ಹಾಕ್ಸಿ, ಬೋರ್ವೆಲ್ ಹಾಕ್ಸಿ, ಅನೇಕ ಅವರ ಶ್ರಮ ಕೂಡ ಇಲ್ಲಿ ಶ್ರಮಿಸಿದ. ಮತ್ತು ಜೇರಟಿಗೆಯ ಪರಮ ಪೂಜ್ಯರು ಕೂಡ ಇಲ್ಲಿ ಅವರವ್ರು ಎಲ್ಲ ಏನೇನು ಎಲ್ಲರೂ ಕೂಡ ಅವರವ್ರ ಭಕ್ತಿಯನ್ನು ನಾವು ನೋಡ್ತಿರ್ತಾನೆ, ಗುರುಪಾದ ಶಿವಯೋಗಿ ನೋಡ್ತಿರ್ತಾನೆ. ಅದಕ್ಕೆ ನಾವೆಲ್ಲರೂ ಊರಿನ ಜನ ಇವತ್ತು ನಮಗೆ ಸುದೈವ ಕೂಡಿ ಬಂದದ. ಇವತ್ತು ಒಳ್ಳೆ ಪವಿತ್ರವಾಗಿರ್ತಕ್ಕಂತಹ ದಿನ ಯಾವುದಂತಂದರೆ, ಅದಕ್ಕೆ ಒಬ್ಬರು ಹೇಳ್ತಿದ್ರಂತ, ಹೇಳುವಾಗ ಏನು ಹೇಳ್ತಿದ್ರು ಅಂದರೆ ಎಲ್ಲರೂ ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಿದ್ರಂತ. ಆದರೆ ಒಬ್ಬ ಶಿವಯೋಗಿ ಹೇಳಿದ ಅಂತ ಆ ಸ್ವರ್ಗವನ್ನೇ ಭೂಮಿಗಿಳಿಸಬೇಕು ಅಂತಕ್ಕಂಥದ್ದನ್ನು, ಆ ಸ್ವರ್ಗವನ್ನು ಭೂಮಿಗಿಳಿಸಿರ್ತಕ್ಕಂಥ ಒಬ್ಬ ಶಿವಯೋಗಿ ಯಾರಾದರೂ ಇದ್ರೆ ಅದು ಗುರುಪಾದ ಶಿವಯೋಗಿಗಳು ಗುಂದಿಗೆಯಲ್ಲಿ ಇದನ್ನು ಇಳಿಸಿದಾರ. ಮುಂದೆ ನಮ್ಮೆಲ್ಲರ ಕಣ್ಣು ತುಂಬಿಕೊಳ್ಳತಕ್ಕಂಥ ದಿನಮಾನಗಳು ಬರ್ತಾವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಎಲ್ಲರೂ ಕೂಡ ಏನು ಮಾಡ್ತೀರಿ ಮಾಡ್ರಿ, ಆ ನಂತರದಲ್ಲಿ ನಾವಿದ್ದೀವಿ ಅಂತ ಹೇಳಿ ಬಿರಾದರವರು ಕೂಡ, ನಮ್ಮ ಸೊನ್ನದವರು ಕೂಡ ಎಲ್ಲರೂ ಕೂಡ ಬಹಳ, ಮತ್ತು ನಮ್ಮ ಮಲ್ಗೊಂಡು ಕೂಡ ಹೇಳಿದಾನೆ, ಎಲ್ಲರೂ ಒಂದು ಕಡೆ ಮಾಡಿದ್ರೆ ನಾನು ಒಂದು ಕಡೆ ಅಂತಕ್ಕಂಥ ಮಾತು ಕೂಡ ಎಲ್ಲರೂ ಭಕ್ತಿಯಿಂದ ನಿಮ್ಮ ಒಂದು ಭಾವದಿಂದ ಇವತ್ತು ಆ ಗುರುಪಾದಜ್ಜನ ಒಂದು ಮಂದಿರ ನಿರ್ಮಾಣಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ. ಅದು ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ, ಯಶಸ್ವಿ ಆಗೇ ಆಗ್ತದೆ. ಕುಂಭಾಭಿಷೇಕವನ್ನು ಅದ್ದೂರಿಯಾಗಿ ಗುಂದಿಗೆ ಒಂದು ಬಿಂದಿಗೆ ಕಳಸವನ್ನು ಇಟ್ಟು ಆವತ್ತು ನಾವೆಲ್ಲರೂ ಕೂಡ ಈ ಗುಂದಿಗೆ ಒಂದು ಧರ್ಮದ ಧ್ವಜವನ್ನು ಆರಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಈಗಾಗಲೇ ಸಮಯ ಕೂಡ ಬಹಳ ಆಗ್ಯದ. ಅದ್ರ ಪ್ರತಿನಿತ್ಯದಲ್ಲಿ ಕಾರ್ಯಕ್ರಮಗಳು ಇರೋದ್ರಿಂದ ರಾತ್ರಿ ನಿನ್ನೆ 2 ಗಂಟೆ 3 ಗಂಟೆಗೆ ಮಟ್ಟಕ್ಕೆ ದಯಮಾಡಿಸಿ ಮತ್ತೆ 13 ಕೊಟ್ಟಿದ್ದೀವಿ ಡೇಟ್ ನಾವು. ಅದು ಶಾಸಕರು ಇವತ್ತು ಬರ್ತಾರಂದದಕ್ಕಾಗಿ 12 ಆಯಿತು. ಆದರೂ ಕೂಡ ಅವ್ರಿಗೆಲ್ಲನೂ ಕೂಡ ಎಲ್ಲರೂ ನಿಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಅರವಿಂದ್ ಸರ್ ಆದರೂ ಕೂಡ ಬಹಳ ಚೆನ್ನಾಗಿ ತಮ್ಮ ಮನದಾಳದ ಮಾತನ್ನು ಬಿಚ್ಚಿ ಮಾತನಾಡಿದ್ದಾರೆ. ಗುಂದಿಗೆ ವಿಶೇಷವಾಗಿರ್ತಕ್ಕಂಥದ್ದು ಯಾರು ಧರ್ಮದಿಂದ ಬರ್ತಾರ ಅವರಿಗೆ ಬಾಗಿದ ತಲೆ ಮುಗಿದ ಕೈಗೆ ಯಾವತ್ತೂ ಕೂಡ ಸ್ವಾಗತ ಇಲ್ಲಿದೆ. ಅದಕ್ಕೆ ನಾನೇ ಅಂದವು ಯಾರು ಉಳಿದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಚೆನ್ನಾಗಿ ಮಾರ್ಮಿಕವಾಗಿ ಇಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ಅಹಂಕಾರದಿಂದ ನಡೆದವನಿಗೆ 10 ತಲೆ ಉಳ್ಳಂಥ ರಾವಣಿಗೂ ಕೂಡ ಇಲ್ಲಿ ಬದುಕಲಿಕ್ಕಾಗಲಿಲ್ಲ. ಭಕ್ತಿಯಿಂದ ಸೇವೆಯಿಂದ ಅವನು ಏನು ಕೊಟ್ಟಾನಲ್ಲ ಅದು ಕೊಟ್ಟದ್ರೊಳಗೆ ನಮ್ಮದು ಏನಾದರೂ ಒಂದು ಸ್ವಲ್ಪ ಮುಟ್ಲಿ ಅಂತ ಕೊಟ್ಟರೆ ಸೂರ್ಯಚಂದ್ರ ಇರುವವರೆಗೂ ಕೂಡ ಈ ಗುಂದಿಗೆ ಹೆಸರು ಇಲ್ಲಿ ಉಳಿತಕ್ಕಂಥದ್ದಾಗ್ತದೆ ಶಿಲಾನ್ಯಾಸದಲ್ಲಿ ನಿಮ್ಮೆಲ್ಲರದು. ಅದಕ್ಕಾಗಿ ಈ ಕಡೆ ಎಲ್ಲರೂ ಸ್ವಲ್ಪ ಒತ್ತು ಕೊಟ್ಟು ಇದನ್ನು ಭವ್ಯವಾಗಿರ್ತಕ್ಕಂಥ ಇವತ್ತು ಶಿಲಾ ಮಂದಿರ, ಅದರ ಮೇಲೆ ಕಳಸ ಆರೋಹಣ ಕೂಡ ಶೀಘ್ರದಲ್ಲಿ ನೆರವೇರ್ತಕ್ಕಂಥದ್ದಾಗಲಿ. ಅದು ಇವತ್ತು ನಾವು ಕಂಚಿನ ಕಳಸ ಇಡಬಹುದು. ಮುಂದೊಂದು ದಿನ ಗುರುಪಾದ ಶಿವಯೋಗಿ ಹಿಂಗೆ ಮಾಡಲಿಲ್ಲ, ನಮ್ಮ ಗುಂದಿಗೆ ಊರನ್ನು ಆ ಒಂದು ಬಿಂದಿಗೆ ಹೆಂಗೆ ಇರ್ತದೆ ಹಂಗೆ ಬೆಳ್ಳಿ ಬಂಗಾರದ ಕಳಸವನ್ನು ಕೂಡ ಅವನು ಗುಡಿ ಮೇಲೆ ಇಡತಕ್ಕಂಥ ಶಕ್ತಿ ನಮ್ಮೂರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಗುಂದಿಗೆಯ ನಾಡೆಲ್ಲ ಹೊನ್ನಾಗಿ ಬೆಳೀಲಿ, ಇಲ್ಲಿ ಹಾಲಿನ ಹೊಳೆ ಹರಿಲಿ, ಮುತ್ತಿನ ಮಳೆ ಸುರಿಲಿ, ನಿಮ್ಮೆಲ್ಲರೂ ಕೂಡ ಆರೋಗ್ಯವಂತರಾಗಿ ಯಾವತ್ತೂ ಕೂಡ ಯಾವ ಮನೆಯಲ್ಲಿ ನಿಮ್ಮಲ್ಲಿ ಅವನಿಗಾಗಿ ನೀವು ದುಡಿದ್ರಿ ಅಂತಂದ್ರೆ ದುಡಿದವನಿಗೆ ದುಡಿದಷ್ಟು ಕೂಲಿ ಅಂತ ಶರಣರು ಹೇಳ್ತಾರೆ. ಅವನಿಗೆ ಯಾರು ದುಡಿತೀರಲ್ಲ ಅವ್ರ ಮನೆ ಹಾಳಾಗಿ ಅವನು ಗುರುಪಾದ ನಿಮ್ಮ ಮನೆ ಸೇವೆಯನ್ನು ಮಾಡ್ತಾನೆ, ಇದರಲ್ಲಿ ಸಂಶಯನೇ ಬೇಡ. ಯಾರು ಅವನಿಗೆ ಕೊಡ್ತೀರಿ, ಯಾರು ಅವನಿಗಾಗಿ ದುಡಿತೀರಿ, ಅವನು ನಿಮ್ಮ ಮನೆ ದೀಪ ಆಗಿ ಬೆಳಗ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈಗಾಗಲೇ ಸಮಯ ಬಹಳ ಆಗ್ಯದ.
ಆಲುಂಡ ತವರಿಗೆ ಏನೆಂದು ಹಾಡಲು ಒಳೆದಂಡಿಲಿರುವ ಕರಿಕಿಯ ಕುಡಿಯಂಗ ಹಬ್ಬಲಿ ನನ್ನ ತವರೂರು ಅಂತ ಹೇಳಿ ಈ ಗುಂದಿಗೆ ಗ್ರಾಮದ ಎಲ್ಲ ಮನೆಗಳಿಗೆ ಕೂಡ ಯಾವತ್ತು ಒಳೆದಂಡಿಲಿರ್ತಕ್ಕಂಥ ಕರಿಕೆ ಹೆಂಗ ಹಚ್ಚ ಹಸಿರಾಗಿ ಇರ್ತದಲ್ಲ ಹಂಗ ಎಲ್ಲರ ಮನೆಯಲ್ಲಿ ಕೂಡ ಯಾವತ್ತೂ ಕೂಡ ಸಮೃದ್ಧಿ, ಶಾಂತಿ, ನೆಮ್ಮದಿ ಸದಾಕಾಲ ನಿಮ್ಮೆಲ್ಲರಿಗೆ ದೊರಲಿ ಅಂತೇಳಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮತ್ತು ಅವಾಗ ಪುರಾಣ ಹಚ್ತೀರಿ ಮತ್ತೆಲ್ಲರನ್ನು ಕರಿತೀರಿ. ಅವಾಗ ನಾವು ಒಂದು ದಿವಸ ಸಮಯ ತಗೊಂಡು ಬಂದು ಆಧ್ಯಾತ್ಮದ ವಿಷಯಗಳನ್ನು ನಾವು ನೀವೆಲ್ಲರೂ ಚರ್ಚೆ ಮಾಡೋಣ. ಹಾಗಾಗಿ ಈಗ ನಾವೆಲ್ಲರೂ ಕೂಡ ಆತನ ಮಂದಿರವನ್ನು ಕಟ್ಟಿ ನಮ್ಮ ಗುಂದಿಗೆ ಒಂದು ಹೆಗ್ಗುರುತು, ನಮ್ಮ ಗುಂದಿಗೆ ಒಂದು ಧರ್ಮದ ಕಲಶ, ನಮ್ಮ ಗುಂದಿಗೆ ಒಂದು ಬಿಂದಿಗೆ ಹೊನ್ನು ಬಿಂದಿಗೆ ಅಂತಕ್ಕಂಥ ಚಂದ್ರ ಗುರುಪಾದ ಶಿವಯೋಗಿಯ ಮಂದಿರವನ್ನು ನಾವು ನೀವೆಲ್ಲರೂ ಕಟ್ಟಿ ಕಣ್ತುಂಬ ನೋಡಿ ಕುಂಭಾಭಿಷೇಕ ಮಾಡೋಣ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು ಕೊಟ್ಟು ಸದಾ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತೇಳಿ ತುಂಬ ಹೃದಯದಿಂದ ಹರ್ಷಿ ಆಶೀರ್ವಾದ ಮಾಡಿ ಆಶೀರ್ವಚನಕ್ಕೆ ಮಂಗಲವನ್ನು ಕೋರುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.